ಶರಣಾರ್ಥಿಗಳು. ಕನೇರಿ ಶ್ರೀಗಳು ಬಸವ ತಾಲಿಬಾನಿಗಳು ಅಂತ ಹೇಳಿದ ಹೇಳಿಕೆ ಅದನ್ನು ಉಗ್ರವಾಗಿ ಖಂಡಿಸಬೇಕಾಗಿದೆ. ತಾಲಿಬಾನಿಗಳನ್ನು ಬಸವ ಪದದ ಜೊತೆಗೆ ಜೋಡಿಸಿರುವಂಥದ್ದು ಅತ್ಯಂತ ಅಸಮಂಜಸವಾಗಿರುವಂಥದ್ದು. ಬಸವಣ್ಣವರು ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವಂಥದ್ದನ್ನು ಹೇಳಿಕೊಟ್ಟದ್ದು, ದಯವೇ ಧರ್ಮದ ಮೂಲ ಅಂತ ಹೇಳಿರುವಂಥದ್ದು. ತಾಲಿಬಾನಿಗಳು ಧರ್ಮದ ಹೆಸರಿನಲ್ಲಿ ರಕ್ತ ಹರಿಸುವಂಥ ಕೆಲಸ, ಧರ್ಮ ಪಾಲನೆ ಮಾಡದ ಧರ್ಮ ವಿರೋಧಿಗಳನ್ನು ಗುಂಡಿಟ್ಟು ಸಾಯಿಸುವ, ಕತ್ತು ಕತ್ತರಿಸುವಂತಹ ಅತ್ಯಂತ ಘೋರವಾದಂಥ ಕೃತ್ಯ ಮಾಡುವಂಥ ಮನೋಭಾವನೆ ತಾಲಿಬಾನಿಗಳದ್ದು. ಅಂಥವ್ರ ಜೊತೆ ಬಸವನ ಹೆಸರನ್ನು ತಳಕಾಕ್ತಕ್ಕಂಥ ಕನ್ನೇರಿ ಶ್ರೀಗಳು ನಿಜವಾದ ತಾಲಿಬಾನಿಗಳು ಅಂತ ಹೇಳಬೇಕಾಗುತ್ತೆ. ಯಾಕಂತಂದರೆ ಹಿಂದೂ ತಾಲಿಬಾನಿಗಳು ಹಿಂದೂ ಧರ್ಮದ ಹೆಸರಿನಲ್ಲಿ ಯಾವ ಹಿಂದೂ ಧರ್ಮದ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿರುವಂತಹ ಪನ್ಸಾರೆಯವರನ್ನು, ಗೌರಿಯವರನ್ನು, ಅದೇ ರೀತಿಯಾಗಿ ಎಂ ಕಲಬುರ್ಗಿಯವರನ್ನು ಹತ್ಯೆ ಮಾಡಿರ್ತಕ್ಕಂಥ ಇವರನ್ನು ಮಾತ್ರ ನಾವು ತಾಲಿಬಾನಿಗಳಂತ ಕರಿಬೇಕಾಗತ್ತೆ. ಈ ದೇಶಕ್ಕೆ ಸತ್ಯ ಮತ್ತು ಅಹಿಂಸೆಯನ್ನು ಹೇಳಿಕೊಟ್ಟಿರುವಂಥ ಗಾಂಧಿಯನ್ನು ಕೊಂದಂತಹ ಇವರಿಗೆ ನಾವು ತಾಲಿಬಾನಿಗಳಂತ ಹೇಳ್ಬೇಕಾಗತ್ತೆ. ಹಾಗಾಗಿ ಕನ್ನೇರಿ ಶ್ರೀಗಳು ಹಿಂದೂ ತಾಲಿಬಾನಿಗಳ ಪ್ರತಿನಿಧಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಈ ಬಸವ ಹೆಸರನ್ನು ಮುಂದಿನ ದಿನಮಾನಗಳಲ್ಲಿ ಕನ್ನೇರಿ ಶ್ರೀಗಳು ಯಾವುದೇ ಕಾರಣಕ್ಕೂ ಬಳಸಬಾರ್ದು, ಅದಕ್ಕೆ ಅವರು ಯೋಗ್ಯರಲ್ಲ ಅನ್ನುವಂಥ ಮಾತು. ಶರಣಾರ್ಥಿಗಳು.